ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಮುದ್ದು ಸೊಸೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ನೋಡೋದಕ್ಕೂ ಮುಂಚೆ ಯಾರು ವಿನೋದ ವೈಎಂ ಬ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕಾನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಇತ್ತ ಮೋಹನ ಅಕ್ಕಿ ಆಯ್ತಾ ಇರ್ತಾಳೆ. ಅಲ್ಲಿಗೆ ವಿದ್ಯಾ ಬರ್ತಾಳೆ. ಅತ್ತೆ ಅಂತ ಕೂಗ್ತಾಳೆ. ಯಾಕವ್ವ ವಿದ್ಯಾ ಒಂಥರ ಇದೆಯಾ ಅಂತಾಳೆ ಮೋಹನ. ಅಂಗೈಲಿ ಕೆಂಡ ಮಾಡ್ಕೊಂಡು ಹೆಂಗಿರೋಕ್ಕಾಗ್ತದೆ ಅತ್ತೆ ಅಂತಾಳೆ ವಿದ್ಯಾ. ವಿದ್ಯಾ ಯಾಕವ್ವ ಏನೇನೋ ಮಾತಾಡ್ತಾ ಇದೀಯಾ, ಈಗ ಅಂಥದ್ದೇನಾಯ್ತು ಅಂತಾಳೆ ಮೋಹನ. ನನ್ನ ತಪ್ಪಿನ ಭಾರವ ನೀವು ಹೊರೋದು ನನ್ನ ಕೈಯಲ್ಲಿ ನೋಡೋಕ್ಕಾಗ್ತಾ ಇಲ್ಲ ಅತ್ತೆ ಅಂತಾಳೆ ವಿದ್ಯಾ. ನೀರೊಳಗಡೆ ಇಳ್ದಾಗೈತೆ ವಿದ್ಯಾ, ಇವಾಗ ಅನ್ಭೋಗ್ಸೋದು ಬಿಟ್ಟು ಬೇರೆ ಏನು ದಾರಿ ಇದ್ದದು ಹೇಳು ಅಂತ ಮೋಹನ ಹೇಳ್ತಾಳೆ. ಒಂದು ದಾರಿ ಐತೆ ಅತ್ತೆ ಅಂತಾಳೆ ವಿದ್ಯಾ. ಏನವ್ವ ಅದು ಅಂತಾಳೆ ಮೋಹನ. ಅದು ಸತ್ಯವ ಹೇಳಿ ಸುಳ್ಳನ್ನ ಸಮಾಧಿ ಮಾಡೋದು ಅಂತಾಳೆ ವಿದ್ಯಾ. ವಿದ್ಯಾ ನೀನೇನು ಹೇಳ್ತಾ ಇದ್ದೀಯಾ ಅಂತಾಳೆ ಮೋಹನ. ಇರೋ ಸತ್ಯನ ಎಲ್ಲನೂ ಹೇಳ್ಬಿಡ್ತೀನತ್ತೆ, ಅವಾಗ ನಿಮ್ಮ ಮನಸ್ಸು ಕೂಡ ನಿರಾಳ ಆಗ್ತದೆ. ಸತ್ಯನ ಮುಚ್ಚಿಟ್ಕೊಂಡು ದಿನಾನು ನರಕ ಅನುಭವಿಸೋದಕ್ಕಿಂತ ಇರೋ ಸತ್ಯನ ಹೇಳಿ ಶಿಕ್ಷೆನ ಅನುಭವಿಸ್ಬಿಡೋದು ಒಳ್ಳೇದು ಅತ್ತೆ. ಅದಕ್ಕೆ ನಾನು ಈ ತೀರ್ಮಾನ ಮಾಡಿವ್ನಿ. ಈ ಸತ್ಯನ ನಮ್ಮ ಗೌಡ್ರು ತವ ಹೇಳ್ಬಿಡ್ತೀನಿ ಅಂತಾಳೆ ವಿದ್ಯಾ. ನಿನ್ ತಲೆಗಿಲೆ ಕೆಟ್ಟದ ಹೆಂಗೆ, ಹಂಗೆ ಹೇಳಿದ್ರೆ ಏನಾಗ್ತದೆ ಅಂತ ಗೊತ್ತು ತಾನೆ ಅಂತಾಳೆ ಮೋಹನ. ಸುಳ್ಳುಗಳಿಂದ ಇಲ್ಲಿವರೆಗೂ ಆಗಿರೋ ಅನಾಹುತನೇ ಸಾಕು, ಮ್ಯಾಕೆ ಏನೋ ಅನಾಹುತ ಆಗೋದು ಬೇಡ ಅಂತ ತೀರ್ಮಾನ ಮಾಡ್ಬಿಟ್ಟಿದ್ದೀನಿ. ಅದಕ್ಕೆ ಈ ಸುಳ್ಳನ್ನ ಮುಂದುವರ್ಸ್ಕೊಂಡು ಹೋಗೋದು ಬೇಡ. ಹೇಗಿದ್ರು ಮಾವಯ್ಯ ಹಟ್ಟಿ ಒಳಗಡೆ ಇಲ್ಲ, ಅವ್ರಿಗೆ ಬರೋಕ್ಕಿಂತ ಮುಂಚೆನೇ ಸತ್ಯನೆಲ್ಲ ನಮ್ಮ ಗೌಡ್ರು ತವ ಹೇಳ್ಬಿಡ್ತೀನಿ. ಅದು ಏನೇ ಬಂದರೂ ನಾನು ಅನುಭವಿಸ್ತೀನಿ. ಈ ವಿಚಾರದಲ್ಲಿ ಮಾತ್ರ ನನ್ನ ತಡಿಬೇಡಿ ಅತ್ತೆ ಹೇಳಿ ವಿದ್ಯಾ ಹೇಳೋದಕ್ಕಂತ ಭದ್ರೇಗೌಡ್ರ ಹತ್ರ ಹೋಗ್ತಾಳೆ. ವಿದ್ಯಾ ನಿತ್ಕೊ ನನ್ನ ಮಾತು ಕೇಳೋ ಅಂತ ಮೋಹನ ಹಿಂದೆನೆ ಬರ್ತಾಳೆ. ಹಾಲಲ್ಲಿ ಭದ್ರೇಗೌಡ್ರು ಫೋನಲ್ಲಿ ಮಾತಾಡ್ತಾ ಇರ್ತಾರೆ. ಅಜ್ಜಮ್ಮ ಕೂತ್ಕೊಂಡಿರ್ತಾಳೆ. ಇಲ್ಲಿಗೆ ವಿದ್ಯಾ ಬಂದು, ಗೌಡ್ರೆ ನಿಮ್ಮ ಕೂಟೆ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಿತ್ತು ಹೇಳ್ತಾಳೆ ವಿದ್ಯಾ. ಅದೇನಮ್ಮಿ ಹೇಳಮ್ಮಿ ಅಂತಾನೆ ಭದ್ರ. ಏನಾಯ್ತೆ ವಿದ್ಯಾ ಅಂತ ಅಜ್ಜಮ್ಮ ಹೇಳ್ತಾಳೆ. ಮಾಮ ನೀವು ಇಲ್ಲೇ ಇರೋದು ಒಳ್ಳೇದಾಯ್ತು ಬಿಡಿ ಅಂತ ಹೇಳಿ ಮೋಹನ ಮುಖ ನೋಡ್ತಾಳೆ ವಿದ್ಯಾ. ಮೋಹನ ತಲೆ ಅಲ್ಲಾಡಿಸ್ತಾ ಇರ್ತಾಳೆ ಬೇಡ ಅಂತ. ಲೇ ವಿದ್ಯಾ ಏನಾದರೂ ಮಾತಾಡ್ಬೇಕಾಗಿತ್ತೇನೆ ಅಂತ ಅಜ್ಜಮ್ಮ ಕೇಳ್ತಾಳೆ. ಹ್ಞೂ ಅಮ್ಮಮ್ಮ, ನಿಮ್ಗಳ ಕೂಟೆ ಒಸಿ ಮಾತಾಡಬೇಕಿತ್ತು. ಆಸೆ ಕನಸು ಎಲ್ಲನೂ ನನ್ನ ಹೊಟ್ಟೆಲ್ ಒಳಗಡೆ ಇರೋ ನಿಮ್ಮ ವಂಶದ ಕುಡಿ ಅಂತ ನನಗೆ ಗೊತ್ತು. ಒಟ್ಟಿಗೆ ವಾರಸ್ದಾರ ಬರ್ತಾನೆ ಅಂತವ ನೀವೆಲ್ಲರೂ ಕನಸು ಕಟ್ಕೊಂಡಿದ್ದೀರಾ. ಆದರೆ ಆ ಕನಸಕ್ಕೆ ಕಾರಣ ಆಗಿದ್ದು ತಳೆ ವಿದ್ಯಾ. ಕಾರಣ ಆಗಿದ್ದೇನಮ್ಮಿ ಅಂತಾನೆ ಭದ್ರ. ಗೌಡ್ರೆ ಅದು ಅಂತ ಅಂತಾಳೆ ವಿದ್ಯಾ. ಅಷ್ಟರಲ್ಲಿ ಅದೇನು ಅಂತ ನಾನು ಹೇಳ್ತೀನಿ ಅಂದರೆ ಅಂತ ಹೇಳಿ ರತ್ನನ್ನು ವಿದ್ಯಾವರಪ್ಪ ಬಂದಿರ್ತಾರೆ. ಇಲ್ವಾ ರತ್ನ ಇವಾಗ ಬಂದ್ರಾ? ಸರಿ, ವಿದ್ಯಾ ಮಾತಾಡ್ತಿದ್ದಕ್ಕೂ ನೀವು ಹೇಳ್ತೀನಿ ಅಂದಿದ್ದಕ್ಕೂ ಏನು ಸಂಬಂಧ ಅಂತ ಅಜ್ಜಮ್ಮ ಕೇಳ್ತಾಳೆ. ಸಂಬಂಧ ಇದೆ ಅಮ್ಮವ್ರೆ, ಅದನ್ನೇ ನಿಮ್ಗೆ ಹೇಳ್ಬೇಕು ಅಂತ ಬಂದಿದ್ದೀವಿ ಅಂತ ವಿದ್ಯಾವರಪ್ಪ ಹೇಳ್ತಾರೆ. ನಾಳೆ ಸತ್ಯ ಗೊತ್ತಾದ್ಮೇಕೆ ಆಗೋ ಅನಾಹುತಕ್ಕಿಂತ ಇವರೇ ಸತ್ಯ ಹೇಳ್ಬೇಕು ಅಂತ ಬಂದಿರಬೇಕು. ಅದೇನಾದರೂ ಆಗಲಿ ಇವರೇ ಸತ್ಯನ ಹೇಳ್ಬಿಡ್ಲಿ, ಆಗ ಎಲ್ಲರ ಮನ್ಸಿಗೂ ನಿರಾಳ ಆಗ್ತದೆ ಅಂತ ಮನಸ್ಸಿನಲ್ಲಿ ಅನ್ಕೊಂತಿರ್ತಾಳೆ ವಿದ್ಯಾ. ಅದೇನು ಅಂತ ಹೊಸಿ ಬಿಡಿಸಿ ಅರ್ಥ ಆಗಂಗೆ ಹೇಳು ಚಲ್ವಾ ಅಂತಾಳೆ ಅಜ್ಜಮ್ಮ. ನಾವು ಇವತ್ತು ಸುಮ್ಕಿದ್ರೆ ನಾಳೆ ಎಲ್ರ ಮನ್ಸಿಗೂ ಬೇಸರ. ಒಂಚೂರು ವ್ಯತ್ಯಾಸ ಆದರೆ ಅದರಿಂದ ಹಿಂಗಾಯ್ತೈತಲ್ಲ ಅಂತ ಯೋಚನೆ ಶುರುವಾಗೈತೆ. ಅದಕ್ಕೆ ತಡ ಮಾಡ್ದೇನೆ ಬಂದ್ವು ಅಂತಾಳೆ ರತ್ನ. ಈಗೇನು ಹೇಳ್ಬೇಕಂತ ಇದೆಯಾ ಅದನ್ನು ನೇರವಾಗಿ ಹೇಳಿ ರತ್ನ ಅಂತಾಳೆ ಈಶ್ವರಿ. ಅದು ಚೊಚ್ಚುಲೇರಿಗೆ ಯಾವಾಗಲೂ ತವ್ರ ಮನೆಯಲ್ಲಿ ಆಗ್ಬೇಕಲ್ವೇ, ಅದಕ್ಕೆ ವಿದ್ಯಾನ ನಮ್ಮ ಮಟ್ಟಿಗೆ ಕರ್ಕೊಂಡೋಗುಮ ಅಂತ ಬಂದಿದ್ದೀವಿ ಅಂತ ಹೇಳ್ತಾಳೆ ರತ್ನ. ಏನು ತಮಾಷೆ ಮಾಡ್ತಾ ಇದ್ದೀರಾ ಅತ್ತೆಮ್ಮ? ಹೆರಿಗೆ ಆಗೋ ಗಂಟ ಇವಳೆಲ್ಲ ಇರಬೇಕಂದ್ರೆ ಹೆಂಗಾತದೆ? ಅಲ್ಲೇನು ಸೌಕರ್ಯ ಇಲ್ಲ ಅಂದ್ಮ್ಯಾಕೆ ಅಲ್ಲಿ ಹೆಂಗಿರೋಕ್ಕಾಗ್ತದೆ? ಅದೆಲ್ಲ ಆಗೋಕ್ಕಿಲ್ಲ, ನನ್ನ ಹೆಂಡ್ರನ್ನ ನಾನು ಎಲ್ಲೂ ಕಳ್ಸೋಕ್ಕಿಲ್ಲ ತಾನೇ ಭದ್ರ. ನೀವೇನು ಚಿಂತೆ ಮಾಡಬೇಡಿ, ನಮ್ಮ ಶಕ್ತಿ ಮೀರಿ ಅವಳನ್ನ ಚೆಂದಾಗಿ ನೋಡ್ಕೊತೀವಿ ಅಂತ ರತ್ನ ಹೇಳ್ತಾಳೆ. ನೋಡಿ ಅತ್ತಮ್ಮ, ನೀವೇನು ಹೇಳಿದ್ರು ಆಟೆಯ, ನನಗಂತೂ ಬಿಲ್ಕುಲ್ ಇಷ್ಟ ಇಲ್ಲ ಅಂತ ಭದ್ರ ಹೇಳ್ತಾನೆ. ಅವರೇ ಅಳಿಯಂದ್ರಿಗೆ ತಿಳಿಯೋಕ್ಕಿಲ್ಲ, ನೀವಾದರೂ ಹೊಸಿ ಅರ್ಥ ಆಗಂಗೆ ಹೇಳಿ ಅಂತಾಳೆ ರತ್ನ. ಭದ್ರ ಗಂಡನ ಮನೆಯಲ್ಲಿ ಸುಖದ ಸುಪ್ಪತ್ತಿಗೆ ಇದ್ರು ಹೆಣ್ಣಿಗೆ ಅವ್ರ ಮನೆ ಆಸೆ ಯಾವತ್ತೂ ಹೋಗೋಕ್ಕಿಲ್ಲ. ಅದು ಅಲ್ಲದೆ ಚುಚ್ಚುಲೇರ್ಗೆಗೆ ತವ್ರ ಮನೆಗೆ ಕರ್ಕೊಂಡೋಗೋದೆ ನಮ್ಮ ಸಂಪ್ರದಾಯ ಕಣಪ್ಪ ಅಂತ ಅಜ್ಜಮ್ಮ ಹೇಳಿದ್ರೆ, ಅಮ್ಮಮ್ಮ ನೀನು ಹಿಂಗೆ ಸುಮ್ಕೆ ಏನೇನೋ ಹೇಳ್ಬಿಟ್ಟು ನನ್ನ ಬಾಯಿ ಮುಚ್ಚಿಸ್ಬೇಡ, ದಯವಿಟ್ಟು ಕೈ ಮುಗಿತೀನಿ, ಸುಮ್ಕೆ ನಿಂತ್ಕೊಬಿಡು. ಸಂಪ್ರದಾಯ ಅದು ಇದು ಅಂತ ನನ್ನ ಮಗುಗೆ ತೊಂದರೆ ಕೊಡೋಕ್ಕಾಗ್ತದೆ? ಏನೇ ಸಣ್ಣ ಪುಟ್ಟ ವ್ಯತ್ಯಾಸ ಆದ್ರೂ ಮಂಡ್ಯಾಗೆ ಬರಬೇಕು, ಅಲ್ಲಿಗೆ ಬರೋಕೆ ಎಷ್ಟು ಕಷ್ಟ ಅಂತ ನಿನಗೆ ಗೊತ್ತು ತಾನೇ ತಾನೇ ಭದ್ರ. ಅತ್ತೆ ಭದ್ರ ಹೇಳ್ತಾ ಇರೋದು ಸರಿಯಾಗಿ ಐತೆ. ಮೊದಲೇ ಆ ಊರಲ್ಲಿ ನೆಟ್ಗೊಂದು ವ್ಯವಸ್ಥೆ ಇಲ್ಲ, ಏನಾದರೂ ಹೆಚ್ಚು ಕಮ್ಮಿ ಆದರೆ ಏನು ಮಾಡೋದು ಅಂತ ಈಶ್ವರಿ ಹೇಳ್ತಿರ್ತಾಳೆ. ರತ್ನ ಕೈ ಮುಗ್ದು ಸನ್ನೆ ಮಾಡ್ತಿರ್ತಾಳೆ ಮೋಹನಗೆ. ಇವರು ಕರ್ಕೊಂಡು ಹೋಗಕ್ಕೆ ಬಂದವ್ರೆ ಅಂದರೆ ಇದನ್ನೆಲ್ಲ ಸರಿ ಮಾಡೋ ಉದ್ದೇಶ ಇರಬೇಕು. ಹಂಗಾದ್ರೂ ಇದೆಲ್ಲ ಸರಿ ಹೋದ್ರೆ ಸಾಕು ಯಾವ್ರೆ ಅಂತ ಮನಸ್ಕಲ್ಲಿ ಅಂದ್ಕೊಂಡು ಮೋಹನ ಭದ್ರ ಅವ್ರಿಗೂ ಹಟ್ಟಿಗೆ ಕರ್ಕೊಂಡು ಹೋಗ್ಬೇಕು ತನ್ನ ಮಗಳನ್ನ ಅಂತ ಆಸೆ ಇರೋಕ್ಕಿಲ್ವಾ ಹೇಳು ಅಂತ ಮೋಹನ ಹೇಳ್ತಾಳೆ. ಅದಕ್ಕೆ ಅಂತ ಹೆರಿಗೆ ಆಗೋ ಗಂಟ ಅಲ್ಲಿಗೆ ಕಳ್ಸ್ಕೊಡೋಕ್ಕಾಗ್ತಿದ್ದೇನವ್ವ? ಭದ್ರ ಹೆರಿಗೆ ಆಗೋ ಗಂಟ ಬೇಡ, ಒಂದು ವಾರ ಮಟ್ಟಿಗಾದರೂ ಕಳ್ಸ್ಕೊಡಪ್ಪ, ವಿದ್ಯೆನ ಆಸೆನೋ ತೀರ್ತದೆ, ಅವ್ರ ಮನ್ಸಿಗೂ ಸಮಾಧಾನ ಆಗ್ತದೆ ಅಂತಾಳೆ ಮೋಹನ. ಅಳಿಯಂದ್ರೆ ಅವ್ರು ಹೇಳ್ದಂಗೆ
ಶಾಸ್ತ್ರಕ್ಕಂತ ಒಂದು ವಾರ ಕರ್ಕೊಂಡು ಹೋಗ್ತಾ ಇದ್ದೀರಿ ಆಟೆಯ ಅಂತ ರತ್ನ ಹೇಳ್ತಾರೆ. ತಲೆಗಿರ್ಕೊಂಡು ಅವೇ ಅತ್ತೆ ಮಾವಯ್ಯ ಹಿಂಗೆ ಹೇಳ್ತಾವ್ರಲ್ಲ ನೀನೇನು ಹೇಳ್ತೀಯಾ ಅಂತ ಕೇಳ್ತಾನೆ ಭದ್ರ. ಇತ್ತ ಸಾವಿತ್ರಿ ಪಾತ್ರ ಉಜ್ಜುತ್ತಾ ಇರ್ತಾಳೆ. ವಿನಂತಿ ಕುತ್ಕೊಂಡು ನೋಡ್ತಾ ಇರ್ತಾಳೆ. ಲೇ ಏನೇ ಯೋಚನೆ ಮಾಡ್ತಾ ಇದೀಯಾ, ಬಾರೆ ಬಿರ್ಬಿರ್ನೆ ತೊಳೆದ್ಬಿಡೋಣ ಅಂತಾಳೆ ಸಾವಿತ್ರಿ. ಮಗಳಿಗೋಸ್ಕರ ಇಷ್ಟು ಮಾಡೋಕ್ಕಿಲ್ವೇ, ಸುಮ್ಕೆ ಮಾಡು ಅಂತಾಳೆ ವಿನಂತಿ. ನಿನ್ನ ಎತ್ತ ಕರ್ಮಕ್ಕೆ ಇನ್ನೂ ಏನೇನು ಅನುಭವಿಸ್ಬೇಕೋ ಏನೋ, ಯಾಕಾದ್ರೂ ಹುಟ್ಟಿದ್ಲು, ಎಲ್ಲ ನನ್ನ ಕರ್ಮ ಅಂತ ಗೊಣಗ್ತಿರ್ತಾಳೆ ಸಾವಿತ್ರಿ. ಏನೋ ಗೊಣಗ್ದಂಗಿತ್ತು ಅಂತಾಳೆ ವಿನಂತಿ. ಏನಿಲ್ಲ, ನನ್ನ ಕರ್ಮಕ್ಕೆ ಎಲ್ಲ ನಾನೇ ಮಾಡ್ತೀನಿ ಅಂದೆ. ಹಳಾದ ಪಾತ್ರೆ ಬೆಳಗಿ ನನ್ನ ರೆಟ್ಟೆಗಳೇ ಬಿದ್ದೋದ್ವು, ಬದುಕೋಕ್ಕೋಸ್ಕರ ಇನ್ನೂ ಅದೇನೇನು ಕಷ್ಟಪಡಬೇಕೋ ಏನೋ ಅಂತಿರ್ತಾಳೆ ಸಾವಿತ್ರಿ. ಅಷ್ಟಲ್ಲಿ ಹೆಂಗಸರು ಒಂದಷ್ಟು ಪಾತ್ರೆಗಳು ತಂದಿಟ್ಬಿಟ್ಟು ಇನ್ನೊಂದು ಅರ್ಧ ಗಂಟೆಯಲ್ಲಿ ಈ ಪಾತ್ರೆಗಳನ್ನೆಲ್ಲ ಬೆಳಗಿಡಬೇಕು ಅಂತ ಹೇಳ್ತಾರೆ. ಏನೋ ತಿರ್ಗಾ ಇಟ್ಟೆಲ್ಲ ಪಾತ್ರೆ ತೊಳಿಬೇಕೆ ಅಂತಾಳೆ ಸಾವಿತ್ರಿ. ಬಿರ್ಬಿರ್ನೇ ಪಾತ್ರೆ ತೊಳೆದ್ಬಿಟ್ಟು ಬನ್ನಿ, ಒಳಗಡೆ ಕೆಲಸ ಇದೆ ಅಂತ ಹೇಳಿ ಅಷ್ಟಲ್ಲಿ ಹೆಂಗಸರು ಹೊರಟೋಗ್ತಾರೆ. ಅಮ್ಮಿ ನಿನ್ನೆ ಕೇಳ್ತಾ ಇರೋದು ಹೇಳಮ್ಮಿ ಅಂತಾನೆ ಭದ್ರ. ನಿನ್ಗಿಷ್ಟ ಇಲ್ಲ ಅಂದರೆ ನಾನಂತೂ ಕಳ್ಸೋಕ್ಕಿಲ್ಲ, ನಿನ್ನ ಪರವಾಗಿ ನಾನಿರ್ತೀನಿ ನೋಡು ಅಂತ ಭದ್ರ ಹೇಳ್ತಾನೆ. ಗೌಡ್ರೆ 1 ವಾರ ಅಲ್ವೇ, ಹೋಗ್ಬಿಟ್ಟು ಬರ್ತೀನಿ ಬಿಡಿ ಅಂತ ವಿದ್ಯೆ ಹೇಳ್ತಾಳೆ. ಸರಿ ಆಯಿತು ಅಂತಾನೆ ಭದ್ರ. ಚೆಲುವ ಕರ್ಕೊಂಡೋಗಿ ನಿಮ್ಗೇನು ಉಪಚಾರ ಮಾಡಬೇಕು ಅನಿಸುತ್ತೋ ಅದನ್ನೆಲ್ಲ ಮಾಡಿ ಅಂತ ಅಜ್ಜಮ್ಮ ಹೇಳ್ತಾಳೆ. ವಿದ್ಯೆ ಅವ್ರ ಅಮ್ಮನ ಮುಖ ನೋಡಿ ಮುಖ ಸಿಂಟ್ರಿಸ್ತಾ ಇರ್ತಾಳೆ. ಏನಿದು ಈ 3 ಅಡಿನೂ ರತ್ನ ಕಣ್ಸನಲ್ಲೇ ಮಾತಾಡ್ಕೊತಾ ಇದ್ದಾರಲ್ಲ, ಏನು ಅಂತ ಅರ್ಥ ಆಗ್ತಾ ಇಲ್ಲ ಅಂತ ಈಶ್ವರಿ ಮನಸ್ಸಿನಲ್ಲೇ ಅನ್ಕೊಂತಿರ್ತಾಳೆ. ಏನೇ ಇದು ವಿನಂತಿ, ನಮ್ಮ ಮನೆಯಲ್ಲಿ ನಾವು ತಿಂದಿದ್ದ ತೊಟ್ಟೆನೇ ತೊಳಿತಾ ಇರಲಿಲ್ಲ, ಇಲ್ಲಿ ನೋಡಿದ್ರೆ ಊರವ್ರು ಎಂಜಲ್ ತಟ್ಟೆ ಎಲ್ಲ ತೊಳೆಯಂಗಾಗೋಯ್ತಲ್ಲ. ಲೇ ಬಾರೆ ಬಿರ್ನ ಇದ್ರನ್ನೆಲ್ಲ ತೊಳೆದ್ಬಿಡೋಣ ಅಂತ ಸಾವಿತ್ರಿ ಹೇಳ್ತಾಳೆ. ಅವರೇನು ನಮ್ಮನ್ನು ಆಳು ಅಂತ ಅನ್ಕೊಬಿಟ್ಟಿದ್ದಾರೆ, ಇದೆಲ್ಲ ನನ್ನ ಕೈಯಲ್ಲಿ ಆಗೋಕ್ಕಿಲ್ಲ ಅಂತ ವಿನಂತಿ ಹೇಳ್ತಾಳೆ. ಹಂಗಂದ್ರೆ ಇಲ್ಲಿ ನಿಲ್ಲಲ್ಲೇ ಓಡಿಸ್ಬಿಡ್ತಾರೆ ಕಣೆ ಅಂತಾಳೆ ಸಾವಿತ್ರಿ. ಅವ್ರೇನು ಓಡಿಸೋದು, ಇನ್ನೊಂದು ಕ್ಷಣನೂ ನಾನು ಇಲ್ಲಿರೋಕ್ಕಾಗೋಕ್ಕಿಲ್ಲ, ಬಾರವ್ವ ಹೋಗುವ ಅಂತಾಳೆ ವಿನಂತಿ. ಹೋಗೋಣ ಅಂದ್ಬಿಟ್ರೆ ಇಲ್ಲಿಂದ ಎಲ್ಲಿಗೆ ಹೋಗೋದು ಅಂತಾಳೆ ಸಾವಿತ್ರಿ. ಎಲ್ಲಾದರೂ ಯಾಕವ್ವ ಹೋಗೋದು, ನಮ್ಮ ಮಟ್ಟಿಗೆ ಹೋಗೋಣ ನಡಿ ಅಂತಾಳೆ ವಿನಂತಿ. ನೀನು ಅದು ಯಾವ ಹಟ್ಟಿ ಮಡಗಿದೀಯವ್ವ ಅಂತಾಳೆ ಸಾವಿತ್ರಿ. ಈಟ್ ವರ್ಷ ಎಲ್ಲಿದ್ವೋ ಅದೇ ನಮ್ಮ ಮಟ್ಟಿ ಕಣಂತೆ, ಸುಮ್ಕೆ ಹೊಂಟೋಗೋಣ ಬಾ ಅಂತಾಳೆ ವಿನಂತಿ. ಏನು ತಮಾಷೆ ಮಾಡ್ತಾ ಇದೀಯಾ, ಆ ಹಟ್ಟಿ ಮೇಲೆ ನಮ್ಮ ನೆರಳು ಸೋಕ್ಬಾರ್ದು ಅಂತ ಅಣ್ಣ ಹೇಳಿರೋದು ಮರ್ತೋಗಿದೆಯೇನೆ, ಅವ್ರ ಮಾತು ಮೀರಿ ಅಲ್ಲಿಗೆ ಹೋದ್ರೆ ಏನಾಗ್ತದೆ ಅಂತ ಯೋಚನೆ ಮಾಡಿದ್ಯಾ ಅಂತಾಳೆ ಸಾವಿತ್ರಿ. ಹಂಗನ್ಬಿಟ್ಟು ಇನ್ನು ಅರ್ಕದಲ್ಲಿ ಇರೋಕ್ಕಾಗ್ತದೆ ನೋಡವ್ವ, ದಿನಾನು ಹಿಂಗೆ ಒದ್ದಾಡ್ಕೊಂಡು ಸಾಯೋ ಬದಲು ಹೆಂಗಾರ ಹಟ್ಟಿಗೆ ಸೇರ್ಕೊಳೋದು ಬುದ್ಧಿವಂತಿಕೆ. ನೀನು ಏನು ಮಾಡ್ತೀಯೋ ಬಿಡ್ತೀಯೋ ನಂಗೆ ಗೊತ್ತಿಲ್ಲ, ನನ್ನನ್ನು ಆ ಮನೆಗೆ ಕರ್ಕೊಂಡೋಗು ಅಂತಾಳೆ ವಿನಂತಿ. ಅದು ಮಾತಾಡ್ದಷ್ಟು ಸುಲಭ ಅನ್ಕೊಂಡಿದ್ಯೇನೆ ಅಂತಾಳೆ ಸಾವಿತ್ರಿ. ಅದೇನು ಮಾಡ್ತಾರೋ ಮಾಡಲಿ ಅಂತವಾ, ದೇವ್ರ ಮೇಲೆ ಭಾರ ಹಾಕಿ ನನ್ನನ್ನು ಆ ಮನೆಗೆ ಕರ್ಕೊಂಡೋಗು. ಇಲ್ವೇ ನನಗೊಂಚೂರು ವಿಷ ತಂದು ಕೊಟ್ಬಿಡು, ಕುಡಿದ್ಬಿಟ್ಟು ನೆಮ್ಮದಿಯಾಗಿ ಸತ್ತೋತೀನಿ ಅಂತಾಳೆ ವಿನಂತಿ. ವಿನಂತಿ ಯಾಕೆ ಹಿಂಗೆ ಮಾತಾಡ್ತಾ ಇದೀಯಾ ಅಂತಾಳೆ ಸಾವಿತ್ರಿ. ಮತ್ತೆ ಇನ್ನೇನು ಮಾಡಲಿ, ನನ್ನ ಕೈಯಲ್ಲಿ ಈ ಥರ ಕಷ್ಟಪಟ್ಕೊಂಡು ಬದುಕೋಕ್ಕಾಗೋಕ್ಕಿಲ್ಲ, ನನಗಂತೂ ಇದು ನರಕ ಆಗೋಗೋದೆ. ಇಲ್ಲಿ 10 ಕರೆದು ಗೋಳಾಡ್ದಂಗೆ ಅಲ್ಲಿ 10 ಕರೆದು ದೊಡ್ಡ ಮಾವನ ಕಾಲಾದರೂ ಕಟ್ಟೋಣ ಅಂತಾಳೆ ವಿನಂತಿ. ಅಲ್ಲಿ ಇಷ್ಟು ನಾಟಕ ಮಾಡಿದ್ರೆ ಸಾಕಾಗೋಕ್ಕಿಲ್ಲ, ಒಸಿ ಜಾಸ್ತಿನೇ ಮಾಡಬೇಕಾಗ್ತದೆ, ನೀನು ನನ್ನ ಜೊತೆ ಕೈ ಜೋಡಿಸ್ಬೇಕಾಗ್ತದೆ ಅಂತಾಳೆ ಸಾವಿತ್ರಿ. ಅವ್ವ ತಾಯಿ, ಅದನ್ನು ನೀನು ನನಗೆ ಹೇಳ್ಕೊಡ್ಬೇಡ, ನಾನು ನಿನ್ನ ಮಗಳು, ಅದು ನನ್ನ ರಕ್ತದಲ್ಲೇ ಬಂದ್ಬಿಟ್ಟೈತೆ, ಏನಾದರೂ ಆಗಲಿ ನಾವು ಹಟ್ಟಿ ಸೇರ್ಕೊಳ್ಳೇಬೇಕು ನಡಿ ಅಂತ ವಿನಂತಿ ಹೇಳ್ತಿರ್ತಾಳೆ. ಇತ್ತ ವಿದ್ಯಾನ ಅವ್ರ ಮನೆಗೆ ಕರ್ಕೊಬರ್ತಾರೆ ವಿದ್ಯಾವ್ರಪ್ಪ ಮತ್ತು ಅಮ್ಮ. ಅಕ್ಕ ಅಕ್ಕ ಅಂತ ಕೂಗ್ತಿರ್ತಾಳೆ ವಿದ್ಯಾ ತಂಗಿ. ಅಕ್ಕ ಯಾಕೆ ಏನು ಮಾತಾಡ್ತಾ ಇಲ್ಲ ಅಂತ ಅಂತಿರ್ತಾಳೆ. ಸರೋ ಅವಳನ್ನ ಅವಳ ಪಾಡಿಗೆ ಬಿಟ್ಬಿಡು ಅಂತಾಳೆ ರತ್ನ. ಇತ್ತ ವಿದ್ಯಾ ಅಳ್ತಾ ಕೂತ್ಕೊಂಡು ಅವರು ಭದ್ರ ಹೇಳಿದ್ದನ್ನೆಲ್ಲ ನೆನೆಸ್ಕೊತಿರ್ತಾಳೆ. ನೀನಂದರೆ ನನಗೆ ಶಾನ ಇಷ್ಟ, ಮತ್ತು ರತ್ನ ಹೇಳಿದ್ದು ನನ್ನ ಮಗಳು ಬಸ್ರಿ ಆಗವಳೆ ಅಂತ ಹೇಳಿದ್ದು, ಮತ್ತು ಹಾಸ್ಪಿಟ್ಲಲ್ಲಿ ದಿಟ್ಟವಾಗ್ಲೂ ನಿನ್ನ ಬಸ್ರಿ ಅಲ್ಲ ಕಣವ್ವ ಅಂತ ಹೇಳಿದ್ದು, ಮತ್ತು ಭದ್ರ ಹೊಟ್ಟೆ ಮೇಲೆ ಕೈ ಇಕ್ಕಿ ನನ್ನ ಮಗಿ ಇದೇ ಗಿಫ್ಟ್ ಕೊಟ್ಟು ನನ್ನ ಅಮ್ಮಿ ಹೊಟ್ಟೆಯಾಗೆ ನೀನು ಹಿಂಗೆ ಇದ್ದೆ ಅಂತ ಹೇಳಿದ್ರೆ ಹಿಂಗಿರ್ತದೆ ಅಂತ ಫೋಟೋ ಕೊಟ್ಟು ಗಿಫ್ಟು ಹೇಳಿದ್ದು, ಭದ್ರ ಹೇಳಿದ್ದನ್ನೆಲ್ಲ ನೆನ್ಪು ಮಾಡಿಕೊಂಡು ಅಳ್ತಿರ್ತಾಳೆ ವಿದ್ಯಾ. ಇತ್ತ ಚಿತ್ರ ಏನವ್ವ ಇದು, ಗುಟ್ಟು ಬಯಲು ಮಾಡೋಣ ಅನ್ನೋಷ್ಟರಲ್ಲಿ ಸನ್ನಿವೇಶನೇ ಬದಲಾಗೋಯ್ತು. ಆ 3 ಅಡಿ ಅಪ್ಪ ಬಂದು ಅವಳನ್ನು ಅವ್ರ ಮನೆಗೆ ಕರ್ಕೊಂಡು ಹೊರಟೋದ್ನಲ್ಲ ಅಂತ ಚಿತ್ರ ಹೇಳ್ತಾಳೆ. ಚಿತ್ರ ಟೈಮು ಚೆಂದಾಗಿದ್ದರೆ ಏನೇ ತಪ್ಪು ಮಾಡಿದ್ರೂ ಕಾಪಾಡ್ತದೆ, ಅದೇ ಟೈಮ್ ಚೆಂದಾಗಿಲ್ಲ ಅಂದರೆ ಕಾಲು ಹಿಡ್ದು ನೆಲಕ್ಕೆ ಅಪ್ಪಳಿಸ್ತೈತೆ ಅಂತಾಳೆ ಈಶ್ವರಿ. ಹಾಗಾದರೆ ಇವಾಗ ಅವಳ ಟೈಮ್ ಚೆಂದಾಗದೆ ಅಂತ ಹೇಳ್ತಾ ಇದೀಯಾ ಅಂತಾಳೆ ಚಿತ್ರ. ಅದರಲ್ಲಿ ಅನುಮಾನನೇ ಬೇಡ ಚಿತ್ರ, ಅದಕ್ಕೆ ಇದಕ್ಕಿದ್ದಂಗೆ ಅವರಪ್ಪ ಬಂದು ಗುಟ್ಟು ರೊಟ್ಟಾಗೋ ಟೈಮ್ಗೆ ಕರೆಕ್ಟಾಗಿ ಕರ್ಕೊಂಡೋದ ಅಂತ ಈಶ್ವರಿ ಹೇಳ್ತಾಳೆ. ಅಂದರೆ ಅವಳ ಟೈಮಾಗ ಕೆಡೋವರೆಗೂ ನಾವು ಕಾಯ್ಬೇಕೇನವ್ವ ಅಂತಾಳೆ ಚಿತ್ರ. ಇಲ್ಲ, ಇನ್ನೊಂದು ವಾರ ಆದ್ಮೇಲೆ ಅವಳ ಟೈಮ್ನ ನಾನೇ ಕೆಡಿಸ್ತೀನಿ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾಳೆ ಈಶ್ವರಿ. ಅಂದರೆ ಅಂತಾಳೆ ಚಿತ್ರ, ಅವಳು ಹೋಗಿರೋದು ಬರೀ 1 ವಾರ ಕಣೆ, ಅದು ಕಣ್ಣು ಮುಚ್ಚಿ ಕಣ್ಣು ಬಿಡೋ ಅಷ್ಟರಲ್ಲಿ ಬರ್ತದೆ. ಕರ್ಕೊಂಡು ಹೋದವಳನ್ನ ಕರ್ಕೊಂಡು ವಾಪಸ್ ಬರಲೇಬೇಕು ತಾನೆ, ಆಮೇಲೆ ಅವಳು ಬಂಡವಾಳ ಬಯಲಾಗೇ ಬೇಕೋ ಆಗ್ತದೆ
ಅಂತ ಈಶ್ವರಿ ಹೇಳ್ತಾಳೆ. ಅಲ್ಲ ಕಣವ್ವ, ಒಂದು ವಾರದಲ್ಲಿ ಬೇರೆ ಏನಾದರೂ ವ್ಯತ್ಯಾಸ ಆಗ್ಬಿಟ್ರೆ ಅಂತಾಳೆ ಚಿತ್ರ ಅವಳೋಗಿರೋದು 1 ವಾರ ಕಾಟಯ್ಯ. ಬೇಕಾದ್ರೆ ಹೊಟ್ಟೆ ಒಳಗಡೆ ಇರೋದನ್ನ ಇಳಿಸ್ಕೊಂಡು ಬರ್ಬೋದು, ಆದರೆ ಹೊಟ್ಟೆ ಒಳಗಡೆ ತುಂಬಿಸ್ಕೊ ಬರೋಕ್ಕಾಗ್ತದೇನೆ? ಇದೆಲ್ಲ ಆಗದೆ ಇರೋ ಮಾತು. ಅದರ ಬಗ್ಗೆ ಚಿಂತೆ ಬಿಟ್ಟು ನೀನು ನಿಶ್ಚಿಂತೆಯಿಂದ ಇರು. ಆ 3 ಅಡಿ ಬತ್ತಿದ್ದಂಗೆ ಅವ್ರ ಬಂಡವಾಳ ಬಯಲು ಮಾಡೋ ಕೆಲಸನೂ ನಂದೆ, ಮನೆಯಿಂದ ಪರ್ಮನೆಂಟಾಗಿ ಆಚೆ ಹಾಕೋ ಕೆಲಸನೂ ನಂದೆ ಅಂತ ಈಶ್ವರಿ ಹೇಳ್ತಿರ್ತಾಳೆ. ಇತ್ತ ವಿದ್ಯವ್ರ ಮನೆಯಲ್ಲಿ ಹಾಲಲ್ಲಿ ಎಲ್ಲರೂ ನಿಂತ್ಕೊಂಡಿರ್ತಾರೆ. ವಿದ್ಯವ್ರ ಅಪ್ಪ ಮಾತ್ರ ಓಡಾಡ್ತಿರ್ತಾರೆ. ಅಪ್ಪ, ನಂಗೆ ಬರೋಕೆ ಹೇಳ್ಬಿಟ್ಟು ಸುಮ್ಕೆ ಓಡಾಡ್ತಾ ಇದ್ದೀಯಾ? ಅದೇನಂತ ಹೇಳಪ್ಪ ಅಂತಾಳೆ ವಿದ್ಯಾ. ರತ್ನಾಗೆ ಸೈಗ್ ಮಾಡ್ತಾನೆ ವಿದ್ಯವ್ರಪ್ಪ. ಅವ್ವ ಅಪ್ಪ, ಅದೇನು ಹೇಳ್ಬೇಕಂತ ಇದ್ದೀರಾ? ಅದೇ ಯಾರಾದರೂ ಒಬ್ಬರು ಹೇಳಿ ಅಂತಾಳೆ ವಿದ್ಯಾ. ಏನಿಲ್ಲ ಕಣವ್ವ, ನಿಮ್ಮ ಮಟ್ಟೆಯಲ್ಲಿ ನಿನ್ನ ಬಸ್ರೆ ಅಲ್ಲ ಅನುಮಾನ ಯಾಕೆ ಬಂದಿದ್ದದು ಹೇಳು ಅಂತಾರೆ ವಿದ್ಯವ್ರಪ್ಪ. ಯಾಕೆ ಅಂದರೆ 5 ತಿಂಗಳು ಆದ್ರೂ ನನ್ನ ಹೊಟ್ಟೆ ಮುಂದೆ ಬಂದಿಲ್ಲ ಅಂತವ. ಆಮೇಲೆ ಮುಖದಲ್ಲಿ ಬಸ್ರಿ ಕಳೆ ಕಾಣ್ತಾ ಇಲ್ಲ ಅಂತವ ಅಂತಾಳೆ ವಿದ್ಯಾ. ಹೆಂಗೂ 1 ವಾರ ಟೈಮ್ ಐತೆ, ಅಷ್ಟರೊಳಗೆ ನಿನ್ನ ಹೊಟ್ಟೆ ಒಂಚೂರು ಮುಂದಕ್ಕೆ ಬಂದ್ಬಿಟ್ರೆ ಯಾವ ಅನುಮಾನನೂ ಇರೋಕ್ಕಿಲ್ಲ, ಯಾರು ನಿನ್ನ ಪ್ರಶ್ನೆ ಕೂಡ ಮಾಡೋಕ್ಕಿಲ್ಲ ಅಲ್ವೇ ಅಂತಾಳೆ ರತ್ನ. ಅವ್ವ, ನನ್ನ ಬಸ್ರಿನೇ ಆಗಿಲ್ಲ ಅಂದ್ಮ್ಯಾಕೆ 1 ವಾರದಲ್ಲಿ ಹೊಟ್ಟೆ ಬರೋದಕ್ಕೆ ಹೆಂಗವ್ವ ಸಾಧ್ಯ ಅಂತಾಳೆ ವಿದ್ಯಾ. ಅದು ಅಂತ ಹೇಳಿ ರತ್ನ ಟೇಬಲ್ ಮೇಲೆ ಇರೋ ಬಟ್ಟೆನೆತ್ತಿ, ಈ ಬಟ್ಟೆಯಿಂದ ಕಣೆ ವಿದ್ಯಾ ಅಂತಾಳೆ. ಹಾಗಂದ್ರೆ ಅಂತಾಳೆ ವಿದ್ಯಾ, ಅಂದರೆ ಈ ಬಟ್ಟೆಯ ನಿನ್ನ ಹೊಟ್ಟೆ ಒಳಗೆ ಕಟ್ಕೊಂಡು ಹೊಟ್ಟೆ ಕಾಣಂಗೆ ಮಾಡ್ಕೊಂಡ್ರೆ ಸದ್ಯಕ್ಕೆಲ್ಲ ಸಮಸ್ಯೆಯನ್ನು ಬಗೆಹರಿತದೆ. ಹಂಗೆ ದಿನ ಕಳೀತಾ ಹೋದ್ರೆ ಒಂದೊಂದೇ ಎಳೆನ ಜಾಸ್ತಿ ಮಾಡಿಕೊಂಡ್ರೆ ಸಾಕು, ನೀನು ನಿಶ್ಚಿಂತೆಯಿಂದ ಇರ್ಬೋದು. ಅದಕ್ಕೆ ನೀನು ಈಗ ಈ ಬಟ್ಟೆಯ ಅಂತಾಳೆ ವಿದ್ಯವ್ರಮ್ಮ. ಸಾಕು, ನಿಲ್ಲಿಸ್ತೀಯಾ? ದಯವಿಟ್ಟು ಇದನ್ನು ಇಲ್ಲಿಗೆ ನಿಲ್ಲಿಸ್ಬಿಡಿ. ಈಗ ಹೇಳಿರೋ ಸುಳ್ಳಿಗೇನೆ ದಿನ ಪಾಪ ಪ್ರಜ್ಞೆಯಿಂದ ಬೆಂದು ಎಲ್ಲಿ ಸುಳ್ಗಾತಿ ಅನ್ನೋ ಪಟ್ಟ ಕಟ್ಕೊಂಡ್ಬಿಡ್ತೀನಿ ಅಂತ ಭಯ ಆಯ್ತೈತೆ. ಅಂಥದ್ರಲ್ಲಿ ಇಂಥ ಕೆಲಸನೂ ಮಾಡಿ ಮೋಸಗಾತಿ ಅನ್ನೋ ಪಟ್ಟನ್ನು ಕಟ್ಕೊಂಡ್ಲೆ? ಅಯ್ಯೋ ಶಿವನೇ, ಇದನ್ನೆಲ್ಲ ಹೆಂಗವ್ವ ಯೋಚನೆ ಮಾಡ್ತೀರಾ ನೀವೆಲ್ಲರೂ ಅಂತಾಳೆ ವಿದ್ಯಾ. ಅಯ್ಯೋ, ಮೋಸಗಾತಿ ಅನ್ನೋ ಪಟ್ಟ ಅಲ್ಲ ಕಣವ್ವ, ನಿನ್ನ ಪಾರ್ ಮಾಡೋ ದಾರಿ ತಡ್ಕಿದೀವಿ ಆಟೆಯ. ಅವು ಯಾಕೆ ಹೇಳ್ತಿದ್ದೀವಿ ಅಂದರೆ ಅಪ್ಪಿ ನಾಳೆ ಆ ವಿಷಯದಲ್ಲಿ ಹೆಚ್ಚು ಕಮ್ಮಿ ಆಯಿತು ಅಂತಂದರೆ ಅಂತಾಳೆ ರತ್ನ. ಇವಾಗ ನೀವು ಹೇಳ್ತಿರೋ ವಿಚಾರದಲ್ಲಿ ಒಂಚೂರು ಆದರೂ ಹೆಚ್ಚು ಕಮ್ಮಿ ಆದರೆ ಆ ವಿಚಾರಕ್ಕೆ ಎಷ್ಟು ಶಿಕ್ಷೆ ಸಂಕಟ ಅನುಭವಿಸಿದ್ನೋ ಅದ್ರ 10ರಷ್ಟು ಈ ವಿಚಾರದಲ್ಲಿ ಅನುಭವಿಸ್ಬೇಕಾಗ್ತದೆ. ಒಂದು ಪಕ್ಷ ಸುಳ್ಳಿಗೆ ಕ್ಷಮೆಗೆ ಸಿಕ್ಬೋದು, ಇಂಥ ಮೋಸಕ್ಕೆ ಯಾವತ್ತೂ ಕ್ಷಮೆ ಸಿಕ್ಕೋದಿಲ್ಲ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಳಿ ಅಂತಾಳೆ ವಿದ್ಯಾ. ನೋಡವ್ವ, ನೀನು ಒಳ್ಳೇದಕ್ಕೆ ಅಂತ ಹೇಳಿನೇ ಚೆನ್ನಾಗಿ ಯೋಚನೆ ಮಾಡಿ ಇಂಥ ನಿರ್ಧಾರಕ್ಕೆ ಬಂದಿದ್ದೀವಿ ಕಣವ್ವ ಅಂತ ವಿದ್ಯವ್ರಪ್ಪ ಹೇಳ್ತಾರೆ. ಅಪ್ಪ, ಹಂಗೆ ನನಗೆ ಒಳ್ಳೇದಾಗಬೇಕು ಅಂತಂದರೆ ಅವರಿಗೆ ಸತ್ಯ ಹೇಳಿ ಅಪ್ಪ. ಹೆಂಗೋ ಕ್ಷಮೆ ಪಡ್ಕೋಬೇಕು ಅಂತ ಯೋಚನೆ ಮಾಡ್ತಿರೋ ನನಗೆ ದಾರಿ ತೋರಿ. ಅದು ಬಿಟ್ಟು ಯಾಕಿಂತ ಮೋಸದ ದಾರಿ ತೋರಿ ಯಾಕೆ ನನ್ನನ್ನು ಪಾಪದ ಕೂಪಕ್ಕೆ ತಳ್ತಾ ಇದ್ದೀರಾ ಅಂತಾಳೆ ವಿದ್ಯಾ. ಇಲ್ಲ ಕಣವ್ವ, ನಾವು ಪಾಪದ ಕೂಪಕ್ಕೆ ತಳ್ಳಕ್ಕೆ ನೋಡ್ತಾ ಇರೋರಲ್ಲ, ಹೆಂಗಾರ ಮಾಡಿ ನಿನ್ನ ಇದರಿಂದ ಹೊರಗಡೆ ಕರ್ಕೊಬರೋಕ್ಕೆ ಮಾಡ್ತಾ ಇರೋದು ಅಂತಾಳೆ ವಿದ್ಯಾವ್ರಜ್ಜಿ. ಇಲ್ಲ ಅಜ್ಜಿ, ನೀವ್ಯಾರು ನನ್ನ ಪಾಪದ ಹೊರೆನ ಕಮ್ಮಿ ಮಾಡ್ತಾ ಇಲ್ಲ, ಬದಲಾಗಿ ನನ್ನ ಮೇಲೆ ಪಾಪದ ಹೊರೆನ ಒರೆಸಿ ನನ್ನ ಸಂಕಟನ ಹೆಚ್ಚು ಮಾಡೋ ದಾರಿ ತಡ್ತಾ ಇದ್ದೀರಾ ಅಂತಾಳೆ ವಿದ್ಯಾ. ನೋಡು, ಸುಮ್ಮನೆ ಏನೇನೋ ಯೋಚನೆ ಮಾಡಬೇಡ ಕಣ ವಿದ್ಯಾ. ನಾವು ಹೇಳ್ದಂಗೆ ನೀನು ಈ ಬಟ್ಟೆ ಕಟ್ಕೊಬಿಟ್ರೆ ಸಾಕು, ಈ ವಿಚಾರದಲ್ಲಿ ಯಾರಿಗೂ ಏನೋ ಅನುಮಾನ ಬರೋಕ್ಕಿಲ್ಲ ಅಂತಾಳೆ ರತ್ನ. ಅವ್ವ, ಯಾರಿಗೂ ಅನುಮಾನ ಬರೋಕ್ಕಿಲ್ಲ ದಿಟ, ಆದರೆ ನನಗೂ ಮನಸಾಕ್ಷಿ ಐತೆ ಅಲ್ವಾ ನವ್ವ, ಅದಕ್ಕೆ ಮೋಸ ಮಾಡಿ ಬದುಕೋಕ್ಕಾಗ್ತದೆ. ಈಗಲೇ ನಾನು ಪ್ರತಿದಿನ ಪ್ರತಿ ಕ್ಷಣ ನೋವಲ್ಲಿ ಸಂಕಟ ಪಡ್ತಾ ನರಕ ಅನುಭವಿಸ್ತಾ ಇದ್ದೀನಿ. ಕಣ್ಣು ಮುಚ್ಚಿದ್ರೆ ಸಾಕು, ನನ್ನ ಗಂಡ ಮಗು ಬಗ್ಗೆ ಕಟ್ಕೊಂಡಿರೋ ಕನಸುಗಳೇ ಗೆಪ್ತಿಗೆ ಬರ್ತಾದೆ. ವಂಶದ ಗುಡಿ ಬರ್ತೈತೆ ಅಂತವ ಅಟ್ಟಿವರ ಎಲ್ಲರೂ ದಿನ ಲೆಕ್ಕ ಮಾಡ್ತಾವ್ರೆ ಕಣವ್ವ. ನಾವು ಹೇಳಿರೋ ಸುಳ್ಳು ಸಾಲಕ್ಕಿಲ್ಲ ಅಂತವ ಇದರಲ್ಲಿ ಅತ್ತೇನು ಬೇರೆ ಸೇರಿಸ್ಕೊಂಡಿದ್ದೀರಾ? ಇದನ್ನೆಲ್ಲ ನೋಡ್ತಾ ಇದ್ರೆ ನಮಗೆ ನಾವೇ ಸುಳ್ಳಿನ ಬಲೆನ ಹೇಳ್ಕೊಂಡಿದ್ದೀವಿ. ಇದರಿಂದ ಹೆಂಗೆ ಹೊರಗೆ ಬರೋದು ಅನ್ನೋದು ಒಂದು ದಾರಿ ತಿಳಿತಾ ಇಲ್ಲ. ಈಟೆಲ್ಲ ಆದ್ರೂ ಅವ್ರ ಕಣ್ಣಿಗೆ ಹೆಂಗೆ ಮಣ್ಣೆರ್ಚೋದು ಅಂತವ ಯೋಚನೆ ಮಾಡ್ತಾ ಇದ್ದೀರಾ? ಹಂಗಂದ್ರೆ ನಮ್ಮಂಥ ಮೋಸಗಾರರು ಬೇರೆ ಯಾರೂ ಇಲ್ಲ ಅನ್ನಿಸ್ತದೆ. ನೀವು ಎಷ್ಟೇ ಹೇಳಿದ್ರು ಇಂಥ ಕೆಲಸ ಮಾಡೋದಕ್ಕೆ ನನ್ನ ಕೈನಿಂದ ಆಗೋಕ್ಕಿಲ್ಲ, ನನ್ನ ಮನಸಾಕ್ಷಿನೂ ಒಪ್ಪಾಕಿಲ್ಲ ಅಂತ ಹೇಳ್ತಿರ್ತಾಳೆ ವಿದ್ಯಾ ಅಳ್ತಾ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ಇನ್ನೂ ಯಾರು ವಿನೋದ ವೈಎಂ ವ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಐಕಾನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.